ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಅದು ಕಲ್ಯಾಣ ಚಾಲುಕ್ಯರು ಆಳಿದಂತಹ ನಾಡು. ಕಲ್ಯಾಣ ಚಾಲುಕ್ಯರು ಬಿಟ್ಟು ಹೋದಂತಹ ಕುರುಹುಗಳೆಲ್ಲವೂ ಸಹ ಕೆಲವೊಂದು ಮನೆಗಳಲ್ಲಿ ಹೂತು ಹೋದರೆ, ಇನ್ನು ಕೆಲವೊಂದು ಮಠಗಳಲ್ಲಿಯೂ ಸಹ ಹೂತು ಹೋಗಿದ್ದಾವೆ. ಅಂಥವನ್ನು ಸರ್ಕಾರ ಈಗ ಉತ್ಖನನ ಮಾಡುವ ಮೂಲಕ ಅವುಗಳನ್ನು ಸರ್ಕಾರ ಅಂತಹವುಗಳನ್ನು ಪ್ರಾಚ್ಯ ಅವಶೇಷಗಳನ್ನು ಅನ್ವೇಷಣೆ ಮಾಡಲು ಕೂಡ ಈಗ ಹೊರಟಿರುವಂಥದ್ದು. ಪ್ರಾಚ್ಯ ಅವಶೇಷಗಳನ್ನು ಒಂದೆಡೆ ಸಂಗ್ರಹ ಮಾಡಿ ಮ್ಯೂಸಿಯಂ ಮಾಡಿ ಏನು ಪ್ರವಾಸಿಗರಿಗೂ ಕೂಡ ಅವುಗಳನ್ನು ನೋಡಲು ಸಹ ಅನುಕೂಲ ಮಾಡಬೇಕನ್ನುವ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಈಗ ಮುಂದಾಗಿರುವಂಥದ್ದು. ಅದರಲ್ಲಿಯೂ ಕೂಡ ಕಲ್ಯಾಣ ಚಾಲುಕ್ಯರು ಆಳಿದ ನಾಡು ಯಾವುದು, ಅಲ್ಲಿ ಈಗ ಸರ್ಕಾರ ಯಾವ ರೀತಿಯಾಗಿ ಪ್ಲ್ಯಾನನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಪ್ರಾಚ್ಯ ಅವಶೇಷಗಳನ್ನು ಯಾವ ರೀತಿ ಅನ್ವೇಷಣೆಯನ್ನು ಮಾಡಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ, ಐತಿಹಾಸಿಕ ಲಕ್ಕುಂಡಿ ಕ್ಷೇತ್ರದಲ್ಲಿ, ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅವಶೇಷಗಳು ಕೂಡ ಏನು ಕೆಲವೊಂದು ಮನೆಗಳಲ್ಲಿ ಹೂತು ಹೋದರೆ, ಇನ್ನು ತಿಪ್ಪಿ ಗುಂಡಿಗಳಲ್ಲಿ ಸಹ ಬಿದ್ದಿದ್ದವು. ಜೊತೆಗೆ ಮಠಗಳಲ್ಲಿಯೂ ಸಹ ಬಹುತೇಕ ಶಿಲೆಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಸ್ತಂಭಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಇನ್ನು ಶಿಲಾಯುಗದ ಏನು ಆಯುಧಗಳಾಗಿರ್ಬೋದು, ಇಂತಹ ಮೊದಲಾದ ಸಾಕಷ್ಟು ಪ್ರಮಾಣದಲ್ಲಿಯೂ ಸಹ ಈಗ ಅವಶೇಷಗಳು ಕೂಡ ಈಗ ಸಿಗ್ತಾ ಇದ್ದಾವೆ. ಪ್ರಾಚ್ಯ ಅವಶೇಷಗಳನ್ನು ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಕೂಡ ಸಚಿವ ಎಚ್.ಕೆ. ಪಾಟೀಲರು ಕೂಡ ಈಗ ಮುಂದಾಗಿರುವಂಥದ್ದು. ಸಚಿವ ಎಚ್.ಕೆ. ಪಾಟೀಲರ ನೇತೃತ್ವದ ಈಗ 10 ತಂಡಗಳನ್ನು ಮಾಡುವ ಮೂಲಕ ಪೊಲೀಸ್ ಇಲಾಖೆ ಆಗಿರ್ಬೋದು, ಇನ್ನು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಂತಹ ಸಾಕಷ್ಟು ತಂಡಗಳನ್ನು ರಚನೆ ಮಾಡಿಕೊಂಡು ಇನ್ನು ಲಕ್ಕುಂಡಿ ಪ್ರದೇಶದಲ್ಲಿರ್ತಕ್ಕಂತಹ ಬಹುತೇಕ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಪ್ರಾಚ್ಯ ಅವಶೇಷಗಳನ್ನು ಸಂಗ್ರಹ ಮಾಡುವಂತಹ ಕೆಲಸಕ್ಕೆ ಸಚಿವ ಎಚ್.ಕೆ. ಪಾಟೀಲರು ಕೂಡ ಈಗ ಮುಂದಾಗಿರುವಂಥದ್ದು. ಇಂದು ವಿನೂತನ ರೀತಿಯಲ್ಲಿಯೂ ಸಹ ಪ್ರಾಚ್ಯ ಅವಶೇಷಗಳನ್ನು ಸಂಗ್ರಹ ಮಾಡಲು ಕೂಡ ಈಗ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದ ತಂಡ ಮುಂದಾಗಿದೆ. ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್.ಕೆ. ಪಾಟೀಲರ ನೇತೃತ್ವದ ತಂಡ ಸುಮಾರು 10 ತಂಡಗಳನ್ನು ಮಾಡಿಕೊಂಡು ಗ್ರಾಮದ ಮನೆ ಮನೆಗೆ ತೆರಳಿ ಪಲ್ಲಕ್ಕಿ ಉತ್ಸವದ ಮೂಲಕ ವಾದ್ಯ ಮೇಳಗಳ ಅಷ್ಟೇ ಅಲ್ಲದೆ ಕುಂಭಮೇಳದೊಂದಿಗೆ ಅದ್ಧೂರಿಯಾಗಿ ಏನು ಒಂದು ಮೆರವಣಿಗೆಯನ್ನು ಮಾಡುವ ಮೂಲಕ ಸುಮಾರು 10 ತಂಡಗಳು ಸಹ ಏನು ಗುರುತು ಮಾಡಿಟ್ಟಿರತಕ್ಕಂತಹ ಮನೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಪ್ರಾಚ್ಯ ಅವಶೇಷಗಳನ್ನು ಮರಳಿ ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಸಚಿವ ಎಚ್.ಕೆ. ಪಾಟೀಲರು ಕೂಡ ಮುಂದಾಗಿದ್ದರು. ಇವರಿಗೂ ಸಹ ತಂಡಕ್ಕೆ ಶಾಸಕರಾಗಿರ್ತಕ್ಕಂಥ ಸಿ ಪಾಟೀಲರಾಗಿರ್ಬೋದು, ಶಾಸಕ ಜಿ.ಎಸ್. ಪಾಟೀಲ್ ಆಗಿರ್ಬೋದು, ಮೊದಲಾದಂತಹ ರಾಜಕೀಯ ಮುಖಂಡರು ಕೂಡ ಇವರಿಗೆ ಸಾಥನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಆಗಿರ್ಬೋದು, ಇನ್ನು ಪೊಲೀಸ್ ಇಲಾಖೆಯ SP ಆಗಿರ್ತಕ್ಕಂಥ BS ನೇಮಗೌಡ ಆಗಿರ್ಬೋದು, ಇಂತಹ ಸಾಕಷ್ಟು ತಂಡದಲ್ಲಿ ಭಾಗಿಯಾಗಿ ಈ ಒಂದು ಪ್ರಾಚ್ಯ ಅವಶೇಷಗಳನ್ನು ಸಂಗ್ರಹ ಮಾಡಲು ಕೂಡ ಮುಂದಾಗಿರುವಂಥದ್ದು. ಇನ್ನು ಲಕ್ಕುಂಡಿ ಗ್ರಾಮ ಇದೊಂದು ಕಲ್ಯಾಣ ಚಾಲುಕ್ಯರು ಕೂಡ ಆಳಿ ಹೋದಂತಹ ನಾಡು. ಹೀಗಾಗಿ ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನು ಕುರುಹುಗಳು ಕೂಡ ಈಗ ಭೂಮಿಯಲ್ಲಿ ಹೂತು ಹೋಗಿದ್ದವು, ಕೆಲವೊಂದು ತಿಪ್ಪಿ ಗುಂಡಿಯಲ್ಲಿ ಕೂಡ ಬಿದ್ದು ಹಾಳಾಗ್ತಾ ಇದ್ದವು. ಅಂಥವನ್ನು ಸಂಗ್ರಹ ಮಾಡಿ ಪ್ರವಾಸಿಗರಿಗೂ ಕೂಡ ನೋಡಲು ಅನುಕೂಲ ಮಾಡಬೇಕು, ಒಂದು ಮ್ಯೂಸಿಯಮನ್ನು ಮಾಡಬೇಕು ಅನ್ನೋಂಥ ಕನಸನ್ನು ಸಚಿವ ಎಚ್.ಕೆ. ಪಾಟೀಲರು ಕೂಡ ಕಂಡಿದ್ದರು. ಹೀಗಾಗಿ ಆ ಕನಸನ್ನು ನನಸು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಖುದ್ದಾಗಿ ಅವರೇ ಅಖಾಡಕ್ಕೆ ಇಳಿದು ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಏನು ಬೀದಿಗಳಿಗೆ ಹೋಗಿ ವಾರ್ಡ್ಗಳಿಗೆ ತೆರಳಿ ಅಲ್ಲಿರ್ತಕ್ಕಂತಹ ಪ್ರಾಚ್ಯ ಅವಶೇಷಗಳನ್ನು ಸಂಗ್ರಹವನ್ನು ಮಾಡುವ ಮೂಲಕ ಈಗಾಗಲೇ ಅಧಿಕಾರಿಗಳ ತಂಡ ಜೊತೆಗೆ ಸಚಿವರು ಕೂಡ ಮುಂದಾಗಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಸಚಿವ ಎಚ್.ಕೆ. ಪಾಟೀಲರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ಸರ್ ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸೋಗೋಣ. ಸರ್, ಐತಿಹಾಸಿಕ ಲಕ್ಕುಂಡಿಯಲ್ಲಿಯೂ ಸಹ ಇವತ್ತು ಪ್ರಾಚ್ಯ ವಸ್ತುಗಳ ಒಂದು ಸಂಗ್ರಹ ಮಾಡತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಈ ರೀತಿಯಾದ ಯಾವ್ಯಾವ ಈಗಾಗಲೇ ಸಿಕ್ಕಿದಾವೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸುಮಾರು 600ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಈಗಾಗಲೇ ನಮಗೆ ದೊರೆತಿವೆ. ಅವುಗಳನ್ನು ಸಂಗ್ರಹಣ ಮಾಡ್ತಕ್ಕಂಥ ಸ್ಥಳಕ್ಕೆ ಇವತ್ತು ವರ್ಗಾಯಿಸಲಾಗ್ತಾ ಇದೆ. ಒಟ್ಟು ಇವತ್ತು ದಿನ ಮುಗಿದಾಗ ಬಹುಶಃ 1000ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ನಾವು ಈ ಅನ್ವೇಷಣೆಯ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀವಿ. ಸರಿ, ಕೆಲವೊಂದಿಷ್ಟು ಮನೆಗಳಲ್ಲಿ ನಾಣ್ಯಗಳು ಸಿಕ್ಕಿತು, ತಂದು ಕೊಟ್ಟರು, ಜೊತೆಗೆ ಹಿಂದಿನ ಕಾಲದ ಸಾಕಷ್ಟು ದುಡ್ಡುಗಳು ಸಿಕ್ತು. ಈ ವಿಚಾರ ಸಂಬಂಧಪಟ್ಟಂಗೆ ಎಷ್ಟೆಲ್ಲ ಸಿಕ್ಕಿದಾವೆ ಸರ್, ಏನು ಹೇಳಿದ್ರು ನಿಮ್ಮ ಮುಂದೆ? ನೋಡಿ, ಬಡಿಗೇರ ಅನ್ನೋರ ಒಂದು ಮನೆಯಲ್ಲಿ ಮುತ್ತು, ರತ್ನ, ಬಂಗಾರ, ಬೆಳ್ಳಿ, ಶಿಲಾಯುಧ
ಇವೆಲ್ಲವೂ ಲಭ್ಯ ಆಗಿವೆ. ಅವರೆಲ್ಲ ಒಂದು ಕಟ್ಟಿನಲ್ಲಿ ಹಾಕಿ ನಮಗೆ ಕೊಟ್ಟಿದ್ದಾರೆ. ಈಗ ನೋಡಿದಿರಿ ನೀವು ಆಲೂರವರ ಕುಟುಂಬದವರು ಬಂದು ಹಳೆ ನಾಣ್ಯಗಳು, ಲಕ್ಕಿಗೊಂಡಿ ನಾಣ್ಯಗಳನ್ನು 3 ತಂದು ನನ್ನ ಕೈಯಾಗಿ ಕೊಟ್ಟು ಪಾಲ್ಕಿಯಲ್ಲಿ ಹಾಕ್ರಿ ಅಂತ ಕೊಟ್ಟರು. ಇಂತಹ ಒಂದು ಐತಿಹಾಸಿಕ ಕೆಲಸವನ್ನು ಮಾಡ್ತಾಯಿದ್ರಿ. ಪಲ್ಲಕ್ಕಿಗಳನ್ನು ಮನೆ ಮನೆಗೆ ತೊಗೊಂಡು ಹೋಗ್ತಾಯಿದ್ರಿ. ಇನ್ನೂ ಕೆಲವೊಂದಿಷ್ಟು ಮನೆಗಳಲ್ಲಿ ಕೂಡ ಸಾಕಷ್ಟು ಸ್ಮಾರಕಗಳಾಗಿರ್ಬೋದು, ಸಾಕಷ್ಟು ಏನು ಪ್ರಾಚ್ಯ ವಸ್ತುಗಳು ಕೂಡ ಇದ್ದಾವೆ. ಅವನ್ನ ತೆಗೆಯುವಂಥ ಕೆಲಸ ಯಾವಾಗ ಸರ್, ಎಷ್ಟು ದಿನದೊಳಗೆ ಮುಗಿಬೋದು? ಇವತ್ತು ಮೊದಲನೇ ಹೆಜ್ಜೆ ಹಾಕಿದ್ದೇವೆ. ಈ ಹೆಜ್ಜೆಯನ್ನು ಇನ್ನೂ ಗಂಭೀರವಾಗಿ ದೃಢವಾಗಿ ಹಾಕ್ತೀವಿ. ಎಸ್, ಇದೆಲ್ಲವೂ ಕೂಡ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರ ಮಾತಾಗಿರುವಂಥದ್ದು. ಎಸ್ ವೀಕ್ಷಕರು ಕೇಳಿದ್ರಲ್ಲ ಸಚಿವ HK ಪಾಟೀಲ್ರ ಮಾತನ್ನು. ಇನ್ನು ಲಕ್ಕುಂಡಿ ಗ್ರಾಮದ ಮನೆ ಮನೆಗೆ ತೆಳೆದಾಗ ಸಹ ಸಚಿವ HK ಪಾಟೀಲ್ ಕೂಡ ಕೆಲವೊಂದಿಷ್ಟು ಹಿಂದಿನ ಕಾಲದಲ್ಲಿ ಬಳಕೆ ಆಗಿರ್ತಕ್ಕಂಥ ನಾಣ್ಯಗಳು, ಜೊತೆಗೆ ಬಂಗಾರದ ನಾಣ್ಯಗಳನ್ನು ಅಷ್ಟೇ ಅಲ್ಲ, ಕೆಲವೊಬ್ಬರು ಬಂಗಾರದ 3 ನಾಣ್ಯಗಳನ್ನು ಸಹ ಕೊಟ್ಟಿರುವಂಥ ಉದಾಹರಣೆಗಳನ್ನು ಕೂಡ ನಾವು ಅಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲೇ ಇನ್ನು ಅಲ್ಲಿ ಏನು ಲಕ್ಕುಂಡಿ ಗ್ರಾಮದ ಬಸಪ್ಪ ಬಡಿಗೆರೆ ಅಂತಕ್ಕಂತಹ ಓರ್ವ ವ್ಯಕ್ತಿ ಮನೆಯಲ್ಲಿಯೂ ಕೂಡ ಆತ ಸುಮಾರು 40 ವರ್ಷಗಳಿಂದ ಈ ರೀತಿ ಮಳೆಯಾದಂಥ ಸಂದರ್ಭದಲ್ಲಿ ಒಂದು ಜಮೀನುಗಳಿಗೆ ಹೋದಾಗ ಅಲ್ಲಿಯೂ ಸಹ ಅವರಿಗೆ ಏನು ಹಿಂದಿನ ಕಾಲದಲ್ಲಿ ಬಳಕೆ ಆಗಿರ್ತಕ್ಕಂಥ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬಳಕೆ ಆಗಿರ್ತಕ್ಕಂಥ ನಾಣ್ಯಗಳಾಗಿರ್ಬೋದು, ಮುತ್ತುಗಳಾಗಿರ್ಬೋದು, ಹವಳಗಳಾಗಿರ್ಬೋದು, ಅಷ್ಟೇ ಅಲ್ಲೇ ಕೆಲವೊಂದು ಬಂಗಾರದ ನಾಣ್ಯಗಳು ಕೂಡ ಅವರಿಗೆ ದೊರೆತಿದ್ದು. ಅಂತಹವುಗಳನ್ನು ಇವತ್ತು ಸರ್ಕಾರಕ್ಕೆ ಕೊಡುವ ಮೂಲಕ ಮಾನವೀಯತೆ ಮರೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅಂತಹ ಏನು ಸರ್ಕಾರಕ್ಕೆ ಪ್ರಾಚ್ಯ ಅವಶೇಷಗಳನ್ನು ಏನು ನೀಡಿದ್ದಾರೆ ಅಂತಹ ಮನೆಗಳಿಗೆ ತೆರಳಿ ಸಚಿವ HK ಪಾಟೀಲ್ರಾಗಿರ್ಬೋದು, ಏನು ಶಾಸಕ CC ಪಾಟೀಲ್ ಆಗಿರ್ಬೋದು, ಜೊತೆಗೆ GS ಪಾಟೀಲ್ರೆಲ್ಲರೂ ಕೂಡ ಹೋಗಿ ಖುದ್ದಾಗಿ ಅವರಿಗೆ ಸನ್ಮಾನವನ್ನು ಮಾಡುವ ಮೂಲಕ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಇನ್ನು ಅದೇ ಗ್ರಾಮದ ಏನು ಹವಳಗಳನ್ನು, ನಾಣ್ಯಗಳನ್ನು ಏನು ನೀಡಿದ್ರಲ್ಲ ಸರ್ಕಾರಕ್ಕೆ, ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಕಮ್ಮಾರ್ಕಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಬಸಪ್ಪ ರಾಮಚಂದ್ರಪ್ಪ ಬಡಿಗೆರೆ. ನಾನು 40 ವರ್ಷದಿಂದ ಮಳೆ ಬಂತಂದ್ರೆ ಸಂಗ್ರಹ ಮಾಡ್ತೀನಿ, ಹುಡುಕ್ತೀನಿ. ಇವತ್ತಿಗೂ ಸಿಗ್ತಾವೆ ಏನ್ರಿ. ನಾನು ಅದರ ಒಂದು 40 ವರ್ಷದಿಂದ ನಾನು ಅದನ್ನು ಸಾಧನೆ ಮಾಡೀನಿ ಏನ್ರಿ. ಇವತ್ತು ನನಗೆ ಒಂದು 25 ಸನ್ಮಾನ ಸಿಕ್ಕೈತಿ ಏನ್ರಿ. ಅಲ್ಲಿಂದ ಏನೋ ಬಂದರೂ ಸಿಕ್ಕರು ತೊಗೊಂಬಂದು ಸಂಗ್ರಹ ಮಾಡಿದ ಒಂದು ನನ್ನದು ಪದ್ಧತಿ. ಏನೋ ಬಂದರೂ ಎಲ್ಲಿ ಕೈ ಬಿಡೋಂಗಿಲ್ಲ ಏನ್ರಿ. ಅವ್ನ ಜೊತೆ ನನಗೆ ಇವತ್ತು ಒಂದು ಗೌರವ ಸನ್ಮಾನ ಸಿಕ್ಕೈತಿ ಏನ್ರಿ. ಇಲ್ಲೊಂದು ಹೊಲ ಅಂತ ಐತಿ ರೀ, ಆ ಹೊಲಕ್ಕೆ ಹೋಗ್ತೀನಿ ರೀ. ನಮ್ಮ ಅಲ್ಲ ನಮ್ದಲ್ಲ, ಬೇರೆದವ್ರದ್ದು ರೀ ಅದು. ಆಮೇಲೆ ಮತ್ತು ಏನೋ ಲಕ್ಕುಂಡಿ ಒಳಗೆ ನಮ್ಮದು ಕಮ್ಮಾರ್ಕಿ ಕೆಲಸ ಮಾಡ್ತೀನಿ ಏನ್ರಿ. ಕಮ್ಮಾರ್ಕಿ ಕೆಲಸ ನಿಂತು ಹೋಗೈತಿ. ಹೌದು, ಮಳೆ 40 ವರ್ಷದಿಂದ ಸರ್ವಿಸ್ ಸರ್. ಹವಳ, ಆಮೇಲೆ ಹಾಲು ಮಣಿ, ಹಸಿರು ಮಣಿ, ನೀಲು ಮಣಿ ಏನ್ರಿ. ಅಲ್ಲಿಂದ ಆನೆ ದುಡ್ಡು, ತೂತಿನ ಬಿಲ್ಲಿ ಇಷ್ಟೆಲ್ಲ ಸಂಗ್ರಹ ಮಾಡೇನಿ ರೀ. ಇಲ್ಲಿ ಒಂದು ಹೊಲ ಐತ್ರಿ, ಅದು ಕಂಡುನೂರವ್ರು ಅಂತೇಳಿ ಹೊಲ. ಆ ಕಲ್ಮಠದ ಐತಲ್ಲ, ಏನು ಹೋಗಿದ್ರಿ, ಆ ಕಲ್ಮಠದ ಹಿಂದೆ ಒಂದು ಹೊಲ ಐತಿ. ಆ ಹೊಲದಾಗ ಏನೋ ಆಗ್ತದೆ, ಒಟ್ಟು ಹಿಂದೆ ಇದ್ದಾಗೈತಿ ಏನೋ ಅಂತ ನನ್ನ ಅನಿಸಿಕೆ. ಅಲ್ಲೇ ಸಿಗುತ್ತಂದ್ರೆ ಮತ್ತು ಬೇರೆ ಕಡೆ ಎಲ್ಲಿ ಏನೋ ಅಷ್ಟು ಸಿಗಂಗಿಲ್ಲ. ಅದ ಹೊಲದಾಗ ಹೋದ್ನಿ ಅಂದ್ರೆ ಒಂದು 2-3 ಮಣಿ ಆರಿಸ್ಕೊಂಡ ಬರ್ತೀನಿ. ಅಗದಿ ನೇರ ದೃಷ್ಟಿಯಿಂದ ಹುಡುಕಿದ್ರೆ ಮಾತ್ರ ಸಿಗ್ತೈತಿ ಏನ್ರಿ. ಬೇರೆ ಕಮ್ಮಾರ್ಕಿ ಕೆಲಸ ಮಾಡ್ತೀನಿ ಮೇಡಮ್ ನಾನು. ಮತ್ತು ಮಳೆ ಆಯ್ತಂದ್ರೆ ಅದ ಒಂದು ಅರ್ಧ ತಾಸಿನಾಗ ಒಂದು 3-4 ಮಣಿ ಆರಿಸ್ಕೊಂಡ ಬರ್ತೀನಿ, ಸಿಗ್ತಾವೆ. ಸೈಜ್ ಅನ್ನೋಕ್ಕೇನ್ರಿ, ಸೈಜ್ ಗೊತ್ತಾಗಂಗಿಲ್ಲ. ತೂತಿನ ಬಿಲ್ಲಿ, ಆನೆ ದುಡ್ಡು, ಅಲ್ಲಿಂದ ಅಣೆ, 2 ಅಣೆ ಹಿಂದಿನ ಕಾಲದ್ದು ಏನ್ರಿ. ಹಾಂ, ಅದು ಒಂದು ಸಿಕ್ಕಿದ್ದ ಅದು ಏನ್ರಿ. ಒಂದು ಮಣ್ಣಾಗ ಮ್ಯಾಗ ಭೂಮ್ಯಾಗ ಕಾಣ್ತೈತಿ. ಹೋದ್ನಿ ಅಂದ್ರೆ ಹುಡುಕ್ತೀನಿ, ನೇರ ದೃಷ್ಟಿ ಐತಿ ಏನ್ರಿ. ಆರಿಸ್ಕೊಂಡು ತೊಗೊಂಬಂದು ಒಟ್ಟು ಜತಾಯಿಸೋದ್ರೆ ಒಂದು ಪದ್ಧತಿ ಅದ. ಎಲ್ಲಿ ಕೈ ಬಿಡಂಗಿಲ್ಲ. ಒಂದು ಸಿಕ್ಕಿತ್ತು, ಐತಿ ಇದ್ರಾಗ ಐತಿ ಒಂದು. ಹಾಂ, ಮ್ಯೂಸಿಯಮ್ನವ್ರಿಗೆ ಕೇಳ್ಯಾರ, ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ನಮ್ಮ ಹುಡುಗೊಂದು ಕೆಲಸ ಕೊಡ್ತೀವಿ ಅಂತ ಹೇಳ್ಯಾರ. ಅದ್ರ ಸಂಬಂಧ ನಾನು ಅವನ್ನ ಆತ್ಮಸಂತೋಷದಿಂದ ಕೊಡ್ತೀನಿ. ಏನೇ ಅದರಿಂದ ಏನು ಪ್ರಾಪ್ತಿ ಇಲ್ಲ ಏನು. ಮತ್ತು ಹಳೆ ಪದ್ಧತಿ ಹಳೇದೊಂದು ಮಾಡ್ಕೊತ ಬಂದುಬಿಟ್ಟಿವಿ ರೀ. ಈಗ ಅವ್ನ ಮನೆಗೆ ಇಟ್ಕೊಂಡ್ರೆ ಏನೂ ನನಗೆ ಲಾಭ ಇಲ್ಲ. ಹಾಂ, ಇತಿಹಾಸದ ಲಕ್ಕುಂಡಿದ ಈ ಪಾರಂಪರಿಕ ಒಂದು ಲಕ್ಕುಂಡಿದೊಂದು ಇತಿಹಾಸ ಮಾಡೋಕತ್ತಾರಲ್ಲ, ಅದಕ್ಕೆ ನಂದೊಂದು ಹೆಮ್ಮೆ. 45 ವರ್ಷಲಿಂತ್ರ ಅವ್ನು ಸಂಗ್ರಹ ಮಾಡಿ ತೊಗೊಂಬಂದು ಒಂದು ಬಾಕ್ಸ್ನಾಗ ಹಾಕ್ತಿದ್ರಿ.
ನಾವು ಅದ್ರ ಕಡೆ ಲಕ್ಷ್ಯ ಕೊಡ್ತಿದ್ದಿಲ್ಲ. ಬರ್ಬರ್ತಾ ಎಲ್ಲ ತೊಂಬಂದು ಸಂಗ್ರಹ ಮಾಡಿದ್ರಿ. ಸಂಗ್ರಹ ಮಾಡಿ ಈಗ ಪಾಟೀಲ್ರಿಗೆ ಹೇಳಿದ್ರು. ಹೇಳಿಂದ ಅವ್ರು ಬಂದು ಇವನ್ನ ಕೊಡ್ತೀಯ ಹೆಂಗೆ ಅಂತ ಕೇಳಿದ್ರಿ. ನಂದೊಂದು ಗೌರ್ಮೆಂಟಿಗೆ ಹೆಸರು ಉಳಿಲಿ, ನಾವು ಒಂದು ಹೆಸರು ಗಳಿಸ್ಬೇಕು, ನನ್ನ ಮಗ ನಿರುದ್ಯೋಗ ಅದಾನ, ಅವಾಗೊಂದು ಕೆಲಸ ಕೊಡಲಿ ಅಂಥೇಳಿ ಎಲ್ಲ ನಾವು ಒಪ್ಪಿಸಿ ಕೊಡಾಕತ್ತೀವಿ ರೀ. ಭಾಳ ಸಂಗ್ರಹ ಮಾಡ್ಯಾರ, ಭಾಳ ಕಷ್ಟ ಬಿಟ್ಟಾರ. ಈಗ 40-45 ವರ್ಷಲಿಂತ್ರ ಸಂಗ್ರಹ ಮಾಡ್ಯಾರ. ಇಲ್ಲಿ ಒಳಗದವ್ರಿ 100 ಫೋಟೋ ಫ್ರೇಮ್ ಅದಾವ್ರಿ. ಹ್ಞೂ ರೀ, ಒಂದು 2-3 ಬಾಕ್ಸ್ ತುಂಬ್ಯಾವು. ನಾಣ್ಯ, ದುಡ್ಡು, ಒಂದೇ ಬಂಗಾರ ನಾಣ್ಯ ಸಿಕ್ಕತ್ರಿ. ಅವನ್ನಿಷ್ಟು ಸಂಗ್ರಹ ಮಾಡ್ತಿದ್ರು. ನಾವು ಅವ್ರ ಕಡೆ ಹೋರಿ ಇಲ್ರಿ. ಆಭರಣ ಅಂದ್ರೆ ಅಂಥವು ಸಣ್ಣ ಅದಾವ್ರಿ, ಏನೋ ಸಿಕ್ಕಿದ್ದು. ಅವು ಏನೂ ಇಲ್ರಿ, ಒಟ್ಟು ಕಾಮನ್ ಇತಿಹಾಸದ್ರಿ. ಲಕ್ಕುಂಡಿ ಇತಿಹಾಸದ ಬಗ್ಗೆ ಅವು ಸಿಕ್ಕಿದ್ದು ತೊಗೊಂಬಂದು ಅವ್ರಿಗೊಂದು ಹವ್ಯಾಸ ರೀ ಅದ್ರ ಮಾಡೋದು. ಲಕ್ಕುಂಡಿ ಹೆಸರು ಬೆಳೆಸ್ಬೇಕು, ಗೌರ್ಮೆಂಟಿಗೆ ನನ್ನ ಹೆಸರು ಇದಕ್ಕೆ ಕುಂದಿರ್ಬೇಕು, ನಾನು ಒಂದು ಹೆಸರು ಗಳಿಸ್ಬೇಕು ಅಂತಂದು ಈಗ ಅವನ್ನೆಲ್ಲ ಸಂಗ್ರಹ ಮಾಡಿದ್ದಕ್ಕೆ ಕೊಡ್ತೀನಿ ಅಂದ್ರೆ ನಾವು ಇಷ್ಟರು ಒಪ್ಪಿಗಿಲಿಂತ್ರ ಅವ್ನು ಕೊಡಾತೀವ್ರಿ. ನಮ್ಮ ಬಂಗಾರ ಬೆಳ್ಳಿ ಎಲ್ಲ ಹ್ಞೂ ರೀ, ಬಂಗಾರ ಬೆಳ್ಳಿ ಅಂದ್ರೆ ಸ್ವಲ್ಪ ಇನ್ನೂ ಆಸೆ. ನಮ್ಗೆ ಆಸೆ ಇಲ್ರಿ. ಇಲ್ರಿ ಆಸೆ ಇಲ್ಲ. ಸಂತೋಷಲಿಂತ್ರ ಕೊಡ್ತೀವಿ ರೀ. ನಮ್ಮ ಹೆಸರು ಬಂದ್ರೆ ಸಾಕ್ರಿ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ ಗ್ರಾಮಸ್ಥರ ಮಾತನ್ನು. ಒಟ್ಟಿನಲ್ಲಿ ಐತಿಹಾಸಿಕ ಲಕ್ಕುಂಡಿ ಕ್ಷೇತ್ರದಲ್ಲಿ ಈಗ ಮತ್ತೆ ಒಂದು ಅಭಿವೃದ್ಧಿ ಕಾಣುವ ಕೆಲಸ ಸಹ ಈಗ ಆಗ್ತಾಯಿದೆ. ಅಲ್ಲಿ ಇನ್ನು ಕಲ್ಯಾಣ ಚಾಲುಕ್ಯರ ಆಳಿದಂತಹ ನಾಡಿನಲ್ಲಿ ಈಗ ಅವರು ಕಲ್ಯಾಣ ಚಾಲುಕ್ಯರು ಬಿಟ್ಟು ಹೋದಂತಹ ಸಾಕಷ್ಟು ಕುರುಹುಗಳು ಕೂಡ ಅಲ್ಲಿ ಹೂತು ಹೋಗಿದ್ದವು. ಅಂಥವಕ್ಕೂ ಕೂಡ ಈಗ ಮರಳಿ ಜೀವವನ್ನು ತುಂಬುವಂಥ ಕೆಲಸ ಈಗಾಗಲೇ ಸಚಿವ ಎಚ್ ಕೆ ಪಾಟೀಲರು ಕೂಡ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಸಾಕಷ್ಟು ಜನರು ಕೂಡ ಶ್ಲಾಘನೀಯವನ್ನು ಕೂಡ ವ್ಯಕ್ತಪಡಿಸಿದರು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.